ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಸಂಡೇ ರಜೆ ಇದ್ದಿತ್ತು, ಹಾಗೆ ಊರಿಗೆ ಇವತ್ತು ಅಕ್ಕ ಎಲ್ಲ ಬಂದಿದ್ದಾರೆ. ಹಾಗೆ ಇವತ್ತು ಮೀನು ಬರಲಿಲ್ಲ, ಇವತ್ತು ಬಂದಿದ್ರು ಅವರು ಮೀನು ಗಾಡಿಯವರು. ಬಟ್ ಅದರಲ್ಲಿದ್ದದ್ದು ಬರೀ ಇದು ಎಂತ ಬೂತಾಯಿ ಬೂತಾಯಿ ಮತ್ತು ಜೆಂಜಿ ಇತ್ತು, ಸಾರಿ ಏಡಿ. ಸೊ ಅದು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಕಡೆಗೆ ಹಸ್ಬೆಂಡ್ ಮತ್ತು ಭಾವ ಎಲ್ಲ ಸೇರಿ ಅವರು ಉಚ್ಚಿಲಕ್ಕೆ ಹೋಗಿ ಮೀನು ತಗೊಂಡು ಬಂದಿದ್ದಾರೆ. ಸೊ ನಾನು ತೋರಿಸ್ತೇನೆ ಯಾವುದೆಲ್ಲ ಮೀನು ತಂದಿದ್ದಾರೆ ಅಂತ ಹೇಳಿ. ತುಂಬ ಕಾಸ್ಟ್ಲಿ ಆಯ್ತು, ಇವಾಗ ಅಷ್ಟು ಮೀನಿಲ್ಲ, ಆದರೂ ಕೂಡ ತಂದಿದ್ದಾರೆ. ಒಂದು ಸೆಕೆಂಡ್ ತೋರಿಸ್ತೇನೆ. ಸೊ ಇದು ನೋಡಿ ಪಾಂಪ್ಲೆಟ್ ದೊಡ್ಡದಾಯ್ತಾ ಇದು. ಇದು ಕೆ ಜಿಗೆ 800 ರೂಪಾಯಿ ಅಂತೆ. ಕೆ ಜಿಗೆ 800 ರುಪೀಸ್ ಹೇಳಿದ್ರು. ಇದು ಟೋಟಲಿ 4 ಇದೆ, 1 2 3 4. ಇದು ಫ್ರೈ ಒಳ್ಳೆ ಆಗ್ತದೆ ಆಯಿತಾ ಮಾಡಲಿಕ್ಕೆ, ಮತ್ತು ಸಾರಷ್ಟು ಚೆಂದ ಆಗೋದಿಲ್ಲ. ಸಾರು ದೊಡ್ಡದಿದೆ ಅಲ್ಲ. ಕಡೆಗೆ ಬಂಗುಡೆ ಇತ್ತು ನೋಡಿ, ಇಲ್ಲಿ ಬಂಗುಡೆ ಎಷ್ಟು? ಬಂಗುಡೆ ನೋಡಿ 2 kg ತಂದರೆ ಕೆ ಜಿಗೆ 300 ರೂಪಾಯಿ. ಸೊ 2 kg ಬಂಗುಡೆ ತಂದರೆ 600 ರೂಪಾಯಿ. ಇದಕ್ಕೆ ಕೆ ಜಿಗೆ 800 ರುಪೀಸ್ ನೋಡಿ. ಇದೆ ದೊಡ್ಡ ಪಾಂಪ್ಲೆಟ್. ಆಮೇಲೆ ಎಟ್ಟಿ ತಂದಿದ್ದಾರೆ. ಹೇಗೆ ಆಗ್ತದೆ ಮೀನು ಕಟ್ ಮಾಡಿ? ಎಕ್ಸ್ಪೀರಿಯನ್ಸ್ ಮೀನು ಕಟ್ ಮಾಡಿ ಖುಷಿ ಅನ್ನಿಸ್ತದೆ ಹೇಳೋದು. ಪ್ರಪಂಚದ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ತಾಯಿ ಮನೆಗೆ ಬಂದದ್ದು, ಇಲ್ಲಿ ಕೆಲಸ ಮಾಡಿದ್ದು, ಹಳೆಯದು ಎಲ್ಲ ನೆನಪಾಗ್ತಾ ಇದೆ. ಅಷ್ಟೇ ಎಲ್ಲ ನಮ್ಮದು ಫ್ಯಾಮಿಲಿಯವರು ಎಲ್ಲರಿದ್ದ ಖುಷಿ ಅನ್ನಿಸ್ತಾ ಇದೆ. ಮನೆಯಲ್ಲಿರೋದೇ ಒಂಥರ ಖುಷಿ. ಬೊಂಡ ಕೆತ್ತಾ ಇದ್ದಾರೆ ನೋಡಿ. ಇದೀಗ ಪಾಂಪ್ಲೆಟ್ ತಿಂದ ಮೇಲೆ ಹೀಟ್ ಆಗಬಾರ್ದಲ್ಲ, ಅದಕ್ಕೆ ಬೊಂಡ ಕೆತ್ತುತ್ತಾ ಇದ್ದಾರೆ. ಇದು ನಮ್ಮ ಮನೆಯದ್ದೇ ಬೊಂಡ ಆಯ್ತಾ, ಈಗ ಕುಡಿತಾಳೆ. ನೋಡಿ ನನಗೆ ಇಲ್ಲಿ ಬೊಂಡ ಕೆತ್ತಿ ಕೊಡ್ತಾ ಇದ್ದಾರೆ. ಕುಡೀರೇಗ ಸಾಕಾಯ್ತಾ? ಬೊಂಡ ಕುಡಿಲಿಕ್ಕೆ ಬರಲ್ಲ.